ಅಧಿಕಾರವನ್ನ ಸ್ವೀಕಾರ ಮಾಡಿದ್ದ ಮೊದಲ ಸಭೆಯಲ್ಲೇ ಕೃಷ್ಣ ಬೈರೇಗೌಡ ಅವರು ಅಧಿಕಾರಿಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದಂತಹ ಬೆನ್ನಲ್ಲೇ ಇವತ್ತು ಸಭೆಯನ್ನ ಕರೆದು ಸಭೆಯಲ್ಲಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಅವರು. ರಸ್ತೆ ಮಾಡೋದೇನಾದ್ರೂ ರಾಕೆಟ್ ಸೈನ್ಸಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಗುಂಡಿ ಬೆಳೆದಂತೆ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಆಗುವುದೇ ಇಲ್ವಾ ಅಂತೇಳಿ ಕೂಡ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಮೊದಲ ಸಭೆ ಪ್ರಮಾಣ ವಚನ ಸ್ವೀಕಾರ ಮಾಡಿ 11 ದಿನದ ನಂತರ ಇವತ್ತು ಅಧಿಕಾರವನ್ನ ಸ್ವೀಕಾರ ಮಾಡಿದ ನಂತರ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ನಡೆಸಿದಂತಹ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಇಲ್ಲದಂತೆ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಆಗುದೇ ಇಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಮಳೆಗಾಲ ಇದ್ರೂ ಕೂಡ ರಸ್ತೆ ಗುಂಡಿ ಬೀಳೋದಿಲ್ಲ, ಆದ್ರೆ ಬೆಂಗಳೂರಲ್ಲಿ ಯಾಕೆ ಇಷ್ಟೊಂದು ರಸ್ತೆ ಗುಂಡಿಗಳು ಬೀಳುತ್ತೆ ಅಂತೇಳಿ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ, ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ನೀವು ಎಲ್ಲ ವೆಲ್ ಟ್ರಾವೆಲ್ಡ್ ಇದ್ದೀರಾ ಅಂತ ನಾನು ಅನ್ಕೊಳ್ತೇನೆ. ಬೇರೆ ಕಡೆ ಎಲ್ಲ ನೋಡಿದ್ದೀರಾ, ಅಕ್ಕಪಕ್ಕ ರಾಜ್ಯಗಳಲ್ಲಿ ನೋಡಿದ್ದೀರಾ, ಬೇರೆ ಕಡೆ ಎಲ್ಲಾ ಕಡೆ ಇದೇ ತರ ಪಾಟೋಲ್ ಆಗತ್ತಾ? ಹೋಗ್ಲಿ, ಅವ್ರದ್ದು ಎಸ್ಟಿಮೇಟ್ ನಮ್ದು ಎಸ್ಟಿಮೇಟ್ ಡಿಫ್ರೆನ್ಸ್ ಇದ್ರೆ ಯಾರಾದ್ರೂ ಹೇಳಿ. ಹಾಗಾದ್ರೆ ಏನ್ರಿ ನೀವು ಒಂದು ಅವರೇ ಬೇರೆ ಎಸ್ಟಿಮೇಟ್ ಮಾಡ್ತಾರೆ, ನೀವು ಬೇರೆ ಎಸ್ಟಿಮೇಟ್ ಮಾಡ್ತೀರೇನ್ರಿ? ಎಸ್ಟಿಮೇಟ್ ಒಂದೇ ಇದ್ರೆ ಪಾಟೋಲ್ಗಳು ಯಾಕೆ ಉದ್ಭವ ಆಗ್ತದೆ? ಏನು ಮಳೆ ಬರೋದು ನಮ್ಗೆ ಗೊತ್ತಿಲ್ವಾ? ಅಥವಾ ಏನು ಆಗುತ್ತೆ, ರೋಡ್ ಎಷ್ಟು ದಿನ ವರ್ಷ ಇರಬೇಕು ಅಂತ ಗೊತ್ತಿಲ್ವಾ? ಈ ಪಾಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರುತ್ತೆ? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ಏನ್ ರೋಡ್ ಮಾಡೋದೇನು ಒಂದು ರಾಕೆಟ್ ಸೈನ್ಸ್ ಅಥವಾ ಹೇಳಿ ಅದನ್ನಾದ್ರೂ. ಇಲ್ಲ ಸರ್, ಅದು ಬಹಳ ಕಷ್ಟದ ಕೆಲಸ, ನಿಮ್ಗೆ ಗೊತ್ತಿಲ್ಲ. ಹೋಗಿ ರೋಡ್ ಮಾಡೋದು ರಾಕೆಟ್ ಸೈನ್ಸ್? ಸಿಂಪಲ್ ಕ್ವೆಶ್ಚನ್.